ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆದಿತ್ಯ ಹೃದಯಂ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹೊಸದೊಂದು ವಿಷಯ. ನಾವು ಯಾವುದೇ ಒಂದು ಹೊಸ ಮನೆಗೆ ಹೋಗಿರ್ಬೋದು ಅಥವಾ ಒಂದು ಬಾಡಿಗೆ ಮನೆಗೆ ಹೋಗಿರ್ಬೋದು. ಅಲ್ಲಿ ಹೋದ ಮೇಲೆ ನಮ್ಮ ಜೀವನದಲ್ಲಿ ಎಷ್ಟು ತರಹದ ವ್ಯತ್ಯಾಸಗಳಾಗ್ತವೆ ಮತ್ತು ಯಾವ ರೀತಿಯ ಒಂದು ವಿಚಿತ್ರವಾದಂಥ ಘಟನೆಗಳು ನಡೀತವೆ, ಅದು ಏನು ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಸಣ್ಣ ಪುಟ್ಟ ಘಟನೆಗಳು ಅಂದ್ಕೊಂಡು ಅದನ್ನು ಮರೆತು ಮುಂದೆ ಹೋಗ್ತಾ ಇರ್ತೀವಿ. ಆದರೆ ಆ ಸಣ್ಣ ಪುಟ್ಟ ಘಟನೆಗಳೇ ದೊಡ್ಡ ಘಟನೆಗಳಾದಾಗ ನಮ್ಗೆ ಅರ್ಥ ಆಗುತ್ತೆ, ಇಲ್ಲಿ ಏನೋ ಇದೆ, ಯಾವುದೋ ಒಂದು ಶಕ್ತಿಯ ನಮಗೆ ಕಾಟ ಆಗ್ತಾ ಇದೆ ಅಂದ್ಕೊಂಡು. ಹಾಗಾದರೆ ಈ ಎಲ್ಲ ಒಂದು ಲಕ್ಷಣಗಳನ್ನು ಹೇಗೆ ಕಂಡು ಹಿಡ್ಕೊಳ್ಳೋದು ಮತ್ತು ಅದರಿಂದ ಹೇಗೆ ನಾವು ದೂರ ಇರೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಯಾವುದೇ ಒಂದು ಹೊಸ ಮನೆಯನ್ನು ಕಟ್ಟಿಸಿರ್ಬೋದು ಅಥವಾ ಯಾವುದೇ ಒಂದು ಬಾಡಿಗೆ ಮನೆಗೆ ಹೋಗಿರ್ಬೋದು. ಆ ಮನೆಯ ಒಂದು ಭೂಮಿಯಲ್ಲಿ ಯಾವ ರೀತಿಯ ಒಂದು ಕ್ರಿಯೆಗಳು ನಡೆದಿದ್ದಾವೆ, ಅಥವಾ ಅಲ್ಲಿ ಯಾರಾದರೂ ಸತ್ತಿರೋರನ್ನು ಹೂತು ಹಾಕಿದಾರಾ, ಅಥವಾ ಯಾರ್ದಾದ್ರೂ ಅಸ್ಥಿ ಪಂಜರ ಇದೆಯೋ, ಅಥವಾ ಏನಾದರೂ ಒಂದು ಮಾಟ ಮಂತ್ರದ ಕ್ರಿಯೆಗಳು ನಡೆದಿದ್ದಾವ, ಇದೆಲ್ಲ ಏನು ಗೊತ್ತಿರೋದಿಲ್ಲ. ಆದರೂ ಸಹ ನಾವು ಜಾಗವನ್ನು ಕೊಳ್ತೀವಿ, ಮನೆಯನ್ನು ಮಾಡ್ತೀವಿ, ಅಲ್ಲಿ ಹೋಗ್ತೀವಿ. ಆ ಟೈಮಿಗೆ ನಮಗೆ ಕೆಲವೊಂದು ವಿಚಾರಗಳು ಗಮನಕ್ಕೆ ಬರ್ತಾ ಇರಬೇಕಾದ್ರೆ ಅರ್ಥ ಆಗುತ್ತೆ, ಇಲ್ಲಿ ಏನೋ ಇದೆ, ಏನೋ ನಡೀತಾ ಇದೆ ಅಂದ್ಕೊಂಡು. ಹಾಗಾದರೆ ಆ ಲಕ್ಷಣಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ನೀವು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀರಿ ಅಂದಾಗ ಒಂದು ಮನೆಯನ್ನು ನೋಡಿ ಬರ್ತೀರಾ. ನಿಮಗೆ ಆ ಮನೆ ನೋಡಿದ ತಕ್ಷಣ ಅಲ್ಲಿ ಶಿಫ್ಟ್ ಆಗಬೇಕು ಅಂತ ಆಸೆ ಬರುತ್ತೆ. ಅದಕ್ಕೆ ಯಾವುದೇ ತಯಾರಿಗಳು ಇರೋದಿಲ್ಲ. ಆದರೂ ಬೇಗ ಶಿಫ್ಟ್ ಆಗೋಣ ಅಂದ್ಕೊಂಡು ತುಂಬ ಆತುರದಲ್ಲೇ ಶಿಫ್ಟ್ ಆಗ್ತೀರಾ. ಈ ರೀತಿ ಮನಸ್ಥಿತಿ ಯಾಕೆ ಬರುತ್ತೆ ಅಂದರೆ, ಅಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ನಿಮಗೆ ಒಂದು ಆಕರ್ಷಣೆಯನ್ನು ಕೊಟ್ಟಿರುತ್ತೆ ಮತ್ತು ಆ ರೀತಿ ಮನಸ್ಥಿತಿಯನ್ನು ತಂದಿರುತ್ತೆ. ಅವರಿಗೂ ಸಹ ಜನರು ಬೇಕು, ಜನರ ದೇಹ ಬೇಕು. ತಮ್ಮಲ್ಲಿ ಇರುವಂತಹ ಆಸೆಗಳನ್ನು ತೀರಿಸಿಕೊಳ್ಳಲು ಮನುಷ್ಯನ ದೇಹ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಆ ರೀತಿಯ ಒಂದು ಅಟ್ರಾಕ್ಷನ್ನ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀವು ಬೇಗ ತುಂಬ ಆತುರದಲ್ಲಿ ಶಿಫ್ಟನ್ನು ಮಾಡ್ತೀರಾ ಅಂತ ಹೇಳ್ಬೋದು. ಅಥವಾ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಗೃಹ ಪ್ರವೇಶ ಇರುವಂತಹ ಸಮಯದಲ್ಲಿ ಏನಾದರೂ ಒಂದು ಕೆಟ್ಟ ಘಟನೆಗಳು ನಡೆಯುತ್ತೆ. ಅದಕ್ಕೆ ಅಡೆತಡೆಗಳು ಬರುತ್ತೆ, ವಿಘ್ನಗಳು ಬರುತ್ತೆ. ಅಲ್ಲಿ ಯಾವುದಾದ್ರೂ ಒಂದು ಸೋಲಿತ್ತು ಅಂದರೆ ಅದಕ್ಕೆ ಇಷ್ಟ ಇರಲಿಲ್ಲ ನೀವು ಬರೋದು ಅಂದಾಗ ಆ ರೀತಿ ಆಗುತ್ತೆ. ಈ ವಿಘ್ನಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಗೃಹ ಪ್ರವೇಶನೇ ಆಗ್ತಾ ಇರೋಲ್ಲ. ಆಮೇಲೆ ಇನ್ ಕೇಸ್ ನೀವು ಮನೆಯನ್ನು ಒಂದು 75 ಕಟ್ಸಿದ್ದೀರ ಅಂದರೆ ಇನ್ನು ಸ್ವಲ್ಪ ಇದೆ ಅಂದರೆ ಅದನ್ನು ಪೂರ್ಣ ಮಾಡಲಿಕ್ಕೆ ಆಗ್ತಿರಲ್ಲ. ಅದನ್ನು ಪೂರ್ಣ ಮಾಡಲಿಕ್ಕೆ 1 year 2 years ಹೀಗೆ ಆಗುತ್ತೆ. ಇದೆಲ್ಲ ಕಾರಣಗಳು ಸಹ ನೆಗೆಟಿವ್ ಎನರ್ಜಿಗಳು ಇದ್ದರೆ ಸಹ ಈ ರೀತಿ ಮಾಡಿಸುತ್ತೆ ಅಂತ ಹೇಳ್ಬೋದು. ಮತ್ತು ಆ ಮನೆಗೆ ಶಿಫ್ಟ್ ಆದಮೇಲೆ ಯಾರಾದರೂ ಅಲ್ಲಿ ಅಂದರೆ ಆ ಕಿಚನ್ನಲ್ಲಿ ಅಡುಗೆ ಮಾಡುವ ಮಹಿಳೆಯರಿಗೆ ಗೊತ್ತಿರುತ್ತೆ, ನೀವು ಅಡುಗೆ ಮಾಡ್ತಿರೋಂಥದ್ದು ಒಂದು ಸಾತ್ವಿಕ ಆಹಾರ ಆದರೂ ಕೂಡ ಅಲ್ಲಿ ಸ್ಮೆಲ್ ಬರ್ತಿರೋದು ಒಂದು ತಾಮಸಿಕ ಆಹಾರದ ಸ್ಮೆಲ್ ಬರ್ತಾ ಇರುತ್ತೆ. ನೀವು ವೆಜಿಟೇಬಲ್ ಎಲ್ಲ ಮಾಡ್ತಾ ಇರ್ಬೋದು, ಬಟ್ ಅಲ್ಲಿ ಬರುವಂಥ ವಾಸನೆ ತುಂಬ ವಿಚಿತ್ರವಾಗಿರುತ್ತದೆ ಮತ್ತು ತುಂಬ ಹೊಸದಾಗಿರುತ್ತೆ ಅಂತ ಹೇಳ್ಬೋದು. ಆವಾಗ ಏನು ಅಂತಲೇ ಅರ್ಥ ಆಗೋದಿಲ್ಲ, ಇದು ಎಲ್ಲಿಂದ ಬರ್ತಾ ಇದೆ, ಯಾವ ರೀತಿ ವಾಸನೆ ಅಂತಲೇ ಅರ್ಥ ಆಗಲ್ಲ. ಆವಾಗ ತಿಳ್ಕೊಬೇಕು, ಆ ಜಾಗದಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿ ತಿಳ್ಕೊಬೋದು. ಮತ್ತು ಮಹಿಳೆಯರು ಈಗ ಕುಟುಂಬದ ಸದಸ್ಯರಿಗೆ ಇಷ್ಟೇ ಆಹಾರ ಮಾಡಬೇಕು, ಇಷ್ಟೇ ಅಡುಗೆ ರೆಡಿ ಮಾಡಬೇಕು ಅಂತ ಇರುತ್ತೆ. ಬಟ್ ಅಚಾನಕ್ಕಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ, ತುಂಬ ಜಾಸ್ತಿ ಮಾಡಿಬಿಡ್ತೀವಿ ಅಡುಗೆನ. ಯಾಕೆ ನಮಗೆ ಇಷ್ಟು ದಿನ ಮಾಡಿರೋಂಥ ಒಂದು ಅಳತೆ ಗೊತ್ತು, ಆದರೂ ಸಹ ಅಡುಗೆ ನನ್ನ ಕೈಯಿಂದ ಜಾಸ್ತಿ ಆಯ್ತಲ್ಲ ಅಂತ ಹೇಳಿ ವಿಚಾರ ಮಾಡ್ತೀವಿ. ಇದು ಒಂದು ಮನಸ್ಥಿತಿ ಬರೋದು ಸಹ ನೆಗೆಟಿವ್ ಎನರ್ಜಿ ಇರೋದ್ರಿಂದ. ನೆಗೆಟಿವ್ ಎನರ್ಜಿಗಳು ಏನು ಮಾಡ್ತವೆ ಅಂದರೆ, ಹಕ್ಕನ್ನು ಚಲಾಯಿಸ್ತೀವಿ. ನೀವಿಷ್ಟೇ ನಾವು ಊಟ ಮಾಡೋರು, ನಾನು ಇದ್ದೀನಿ ಇಲ್ಲಿ, ನನಗೂ ಊಟ ಬೇಕು, ನಾನು ನಿಮ್ಮ ಕುಟುಂಬದ ಸದಸ್ಯ, ಈ ರೀತಿ ಹಕ್ಕನ್ನು ಚಲಾಯಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅವರಿಗೆ ದೇಹ ಇಲ್ಲದೆ ಇರ್ಬೋದು, ಮನಸ್ಸು ಅಂದರೆ ತಮಗೆ ಇರುವಂಥ ಆಸೆಗಳು ಯಾವತ್ತೂ ತೀರಿರೋಲ್ಲ. ಅದು ಆಸೆಗಳು ಹಾಗೇ ಇರ್ತವೆ. ಅದಕ್ಕೋಸ್ಕರ ಊಟದ ವಿಚಾರದಲ್ಲೂ ಸಹ ಅವರು ತುಂಬ ಉತ್ಸುಕರಿರ್ತಾರೆ, ಅದನ್ನು ಊಟವನ್ನು ಸ್ವಾದವನ್ನು ಮಾಡಬೇಕು ಅಂದ್ಕೊಂಡು. ಈ ರೀತಿಯಾಗಿ ಬದಲಾವಣೆಗಳು ಕಂಡು ಬರ್ತವೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಅಡುಗೆ ಮಾಡಿರೋದು ಹಾಗೆ ಉಳಿದು ಹೋಗುತ್ತೆ, ಅಥವಾ ಅಡುಗೆ ಮಾಡಿರೋದು ಬೇಗ ಕೆಡುತ್ತೆ ಅಂದಾಗಲೂ ಸಹ ಅಲ್ಲಿ ನೆಗೆಟಿವ್ ಎನರ್ಜಿಗಳು ಇದ್ದಾವೆ ಅಂತ. ಅಥವಾ ಅಡುಗೆ ಮಾಡಿರೋರು ಇಷ್ಟು ದಿನ ಊಟ ಮಾಡಿರ್ತಾರೆ, ಆದರೂ ಅವತ್ತು ಅಡುಗೆ ಮಾಡಿರೋದನ್ನು ಯಾಕೋ ಯಾರೂ ಊಟನೇ ಮಾಡೋದಿಲ್ಲ ಚೆನ್ನಾಗಿಲ್ಲ ಅಂತ, ತುಂಬ ವೇಸ್ಟ್ ಮಾಡೋವಂಥ ಟೈಮ್ ಬರುತ್ತೆ. ಆವಾಗಲೂ ಸಹ ತಿಳ್ಕೊಬೋದು ನೀವು, ಪದೇ ಪದೇ ಹೀಗೆ ಆಗ್ತಾ ಇದೆ ಅಂದಾಗ ಅನ್ಕೋಬೇಕು, ಇಲ್ಲಿ ನೆಗೆಟಿವ್ ಎನರ್ಜಿಯ ಇದೆ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ತಿಳ್ಕೋಬೇಕು. ಮತ್ತು ಮಾಡಿರೋಂಥ ಅಡುಗೆ ಪದೇ ಪದೇ ನಿಮ್ಮ ಕೈಯಿಂದ ಬಿದ್ದು ಹೋಗ್ತಾ ಇರುತ್ತೆ. ನೀವು ಇಷ್ಟೇ ಜನರಿಗೆ ಅಂತ ಅಡುಗೆ ಮಾಡಿರ್ತೀರ, ಆದರೆ ಏನೇ ಮಾಡಿದ್ರು ರೊಟ್ಟಿ ಆಗಿರ್ಬೋದು, ಪಲ್ಯಗಳಾಗಿರ್ಬೋದು, ಅಚಾನಕ್ಕಾಗಿ ಕೈಯಿಂದ ಬಿದ್ದು ಅದು ವೇಸ್ಟ್ ಆಗ್ತಾ ಇರುತ್ತೆ. ಅದು ಸಹ ಇದರ ಎಫೆಕ್ಟೇ ಆಗಿರುತ್ತೆ. ಹಾಗಾದರೆ ಎರಡನೇದು ತಿಳ್ಕೊಬೇಕು ಅಂದರೆ, ಈಗ ಬಾತ್ರೂಮಿಗೆ ಹೋಗಿರ್ತೀರಾ, ನೀವು ಬಾತ್ರೂಮಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಅಂದ್ಕೊಂಡ್ರೂ ಸಹ ಇಲ್ಲಿ ಬಂದ ಮೇಲೆ ಅಥವಾ ಈ ಮನೆಗೆ ಬಂದ ಮೇಲೆ ಜಾಸ್ತಿ ಟೈಮು ಬಾತ್ರೂಮ್ನಲ್ಲಿ ಇರಲಿಕ್ಕೆ ಇಷ್ಟಪಡ್ತಿರ್ತೀರ. ಈಗ 5 ನಿಮಿಷದಲ್ಲಿ ಹೊರಗೆ ಬರೋರು 15 ನಿಮಿಷ 20 ನಿಮಿಷದವರೆಗೂ ಬಾತ್ರೂಮಲ್ಲೇ ಕೂತ್ಕೊಂಡಿರೋದು. ಆಮೇಲೆ ಬಾತ್ರೂಮಲ್ಲಿ ಕೂತ್ಕೊಂಡಾಗ ತುಂಬ ಒಂಥರ ಚಳಿ ಅನ್ನೋಂಥ ಒಂದು ನಿಮಗೆ ಫೀಲ್ ಆಗುತ್ತೆ, ಚಳಿ ಫೀಲ್ ಆಗುತ್ತೆ, ಏನು ಅಂತಲೇ ಅರ್ಥ ಆಗಲ್ಲ.
ಬಟ್ ವಾತಾವರಣ ಹಾಗಿರಲ್ಲ, ಬಟ್ ನಿಮಗೆ ಚಳಿ ಫೀಲ್ ಆಗ್ತಾ ಇದೆ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು ಅಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಇದೆ ಅಂದ್ಕೊಂಡು ತಿಳ್ಕೋಬೇಕು. ಹಾಗೆ ಆ ಹೊಸ ಮನೆಗೆ ಹೋದ್ಮೇಲೆ ನಿದ್ದೆಯಿಂದ ಒಂದೇ ಸರಿಗೆ ಎಚ್ಚರ ಆಗೋದು. ನೀವು ಕನಸಿನಲ್ಲಿ ಇರ್ತೀರಾ, ಬಟ್ ಒಂದೇ ಸರಿಗೆ ಎಚ್ಚರ ಆಯಿತು ಯಾಕೆ ಅಂತಲೇ ಅರ್ಥ ಆಗಲ್ಲ. ಆಮೇಲೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ದೆ ಬರೋದಿಲ್ಲ ನಿಮಗೆ. ಆಮೇಲೆ 5 ಗಂಟೆ 6 ಗಂಟೆ ಟೈಮಿಗೆ ನಿದ್ದೆ ಬರುತ್ತೆ. ಮತ್ತು ಕೆಲವೊಂದು ಟೈಮು ರಾತ್ರಿ ನಿದ್ದೆ ಅಂದರೆ ಓಡೋಗುತ್ತೆ. ಆ ರೀತಿ ರಾತ್ರಿ ನಿದ್ದೆ ಮಾಡಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲ. ಈ ಎಲ್ಲ ವಿಚಾರಗಳು ಸಹ ನೆಗೆಟಿವ್ ಎನರ್ಜಿ ಅಲ್ಲಿ ಇತ್ತು, ಅದರ ಪ್ರಭಾವ ಇತ್ತು ಅಂದರೆ ಈ ರೀತಿ ಆಗುತ್ತೆ. ಮತ್ತು ನಿದ್ದೆಯಲ್ಲಿ ತುಂಬ ವಿಚಿತ್ರವಾದಂತಹ ಕನಸುಗಳು ಬರ್ತಾ ಇರ್ತವೆ. ಇನ್ನೊಂದು ಹೇಳಬೇಕು ಅಂದರೆ ನನಗೂ ಅನುಭವಕ್ಕೆ ಬಂದಿರುವಂತಹ ವಿಚಾರ ಏನಂದರೆ, ನಾನು ಒಂದು ಮದುವೆ ಆದಮೇಲೆ ಅಂದರೆ ತುಂಬ ವರ್ಷಗಳ ಹಿಂದೆ ಹೋಗಿ ಅಲ್ಲಿ ಸಹ ಇದೇ ರೀತಿಯ ಒಂದು ಘಟನೆಗಳು ನಡೀತಾ ಇತ್ತು. ನಾನು ಆ ಮನೆಗೆ ಹೋಗಿ ಮೊದಲನೇ ದಿನವೇ ನನಗೆ ಅಲ್ಲಿ ಗೊತ್ತಾಗಿದ್ದೇನು ಅಂದರೆ, ಅಲ್ಲಿ ನನ್ನ ಕನಸಲ್ಲಿ ಬಂದಿರೋದಂದರೆ, ಅಲ್ಲಿ ಯಾರು ಇರ್ತಾರೆ, ಯಾರು ಒಂದು ನೆಗೆಟಿವ್ ಎನರ್ಜಿ ಆಗಿರ್ತಾರೆ ಅವರು ಕನಸಲ್ಲಿ ಬರ್ತಾರೆ. ನಾನು ಮಲಗಿದ್ದೆ, ಆವಾಗ 1 ಗಂಟೆ 2 ಗಂಟೆ ಟೈಮಿಗೆ ಒಬ್ಬ ಅಜ್ಜಿ ಮತ್ತು ಒಂದು ಸಣ್ಣ ಮಗು ಕನಸಲ್ಲಿ ಬಂದು ನನ್ನ ಬಾಗಿಲು ಮುಂದೆ ನಿಂತ್ಕೊಂಡು ಅದೇ ಮನೆಯದೇ ಕನಸು ಬೀಳುತ್ತೆ. ಮತ್ತು ಅಲ್ಲಿ ನಿಮ್ಮ ಕನಸಿನಲ್ಲಿ ಕಾಣುವಂಥ ವ್ಯಕ್ತಿಗಳು ಮಾತ್ರ ಬೇರೆ ಇರ್ತಾರೆ, ನಿಮ್ಗೆ ಯಾರು ಅಂತ ಅರ್ಥ ಆಗಲ್ಲ. ಈ ರೀತಿಯ ಕನಸುಗಳು ಬಿದ್ದರೂ ಅವರನ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ ಅಥವಾ ಅವರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟರ್ ಮಾಡಲಿಕ್ಕೆ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಕನಸಿನಲ್ಲಿ ಬರೋದು, ತಮ್ಮ ಪರಿಚಯವನ್ನು ಹೇಳೋದು, ಅಳೋದು, ಮತ್ತು ತಮ್ಮ ಸಮಸ್ಯೆಯನ್ನು ಹೇಳೋದು, ಈ ರೀತಿಯಲ್ಲೂ ಕನಸಿನಲ್ಲೆಲ್ಲ ನಡೀತಾ ಇದ್ದರೆ ಅದು ಸಹ ಅಲ್ಲಿ ನೆಗೆಟಿವ್ ಎನರ್ಜಿಗಳು ಇದ್ದಾವೆ ಅಂತ ಹೇಳ್ಬೋದು. ಮತ್ತು ನೀವು ಆ ಮನೆಗೆ ಹೋದ್ಮೇಲೆ ನಿಮಗೆ ಆರ್ಥಿಕವಾಗಿ ತುಂಬ ಲಾಸಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರ, ಬಟ್ ಲಾಸ್ಟ್ನಲ್ಲಿ ಕೆಲಸ ಆಗೋದೇ ಇಲ್ಲ. ಮತ್ತು ತಿಂಗಳ ಇನ್ಕಮ್ನಲ್ಲೂ ಸಹ ಕಡಿಮೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ರೀತಿಯ ಟೆನ್ಷನ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿಗಳ ಒಂದು ಎಫೆಕ್ಟ್ ಇದೆ ಅಂತ ಹೇಳಿ ತಿಳ್ಕೋಬೇಕು. ಮತ್ತು ಯಾವಾಗಲೂ ಅಷ್ಟೇ ಅಲ್ಲಿ ಅಕಸ್ಮಾತ್ ಮಹಿಳೆಯರು 24 ಗಂಟೆನೂ ಅದೇ ಮನೆಯಲ್ಲಿ ಇರ್ತಾರೆ, ಅವ್ರು ಹೊರಗೆ ಹೋಗೋದಿಲ್ಲ ಅಂದರೆ ಅವ್ರು ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗಿರ್ತಾರೆ ಆ ಮನೆಗೆ ಹೋದ್ಮೇಲೆ. ಮತ್ತು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಒಂದು ಆತಂಕವನ್ನು ಇಟ್ಕೊಂಡಿರ್ತಾರೆ, ಆತಂಕವನ್ನು ಪಡ್ತಿರ್ತಾರೆ. ಈ ಎಲ್ಲ ಲಕ್ಷಣಗಳು ಕಂಡು ಬಂದರೂ ಸಹ ಅಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ವಾಸವಾಗಿದೆ ಅಂತ ಹೇಳಿ ನೀವು ತಿಳ್ಕೋಬೇಕು. ಇದೆಲ್ಲ ಬೇಸಿಕ್ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಇದು ತುಂಬ ಇನ್ನೂ ಮುಂದಕ್ಕೆ ಹೋಗಿಲ್ಲ. ಇದು ಫಸ್ಟು ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಇದು ನಾವಿದ್ದೀವಿ ಅಂತ ಹೇಳಿ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ತೋರಿಸ್ತಿರೋಂಥ ಸಿಂಪ್ಟಮ್. ಬಟ್ ಯಾವಾಗ ಅದು ಅತಿರೇಕ ಆಗುತ್ತೆ ಆವಾಗ ವಿಚಿತ್ರವಾದಂಥ ಸಿಂಪ್ಟಮ್ಸ್ಗಳು ನಿಮಗೆ ಕಂಡು ಬರ್ತವೆ. ಇದೆಲ್ಲ ಬೇಸಿಕ್ ನಾ ಹೇಳ್ತಾ ಇರೋದು. ಮತ್ತು ನೀವು ಪೂಜೆ ಮಾಡಬೇಕಾದ್ರೂ ಸಹ ಯಾವುದಾದ್ರೂ ಒಂದು ವಿಘ್ನಗಳು ಬರ್ತವೆ. ಪೂಜೆ ಮಾಡಲಿಕ್ಕೆ ಮನಸ್ಸಿಲ್ಲದೆ ಇರೋ ರೀತಿ ಇರುತ್ತೆ. ನೀವು ಆ ಹಳೆ ಮನೇಲಿ ಎಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರ ಇದನ್ನೆಲ್ಲ ಮಾಡ್ತಿದ್ರಿ, ಬಟ್ ಇಲ್ಲಿ ಬಂದ ಮೇಲೆ ನಿಮಗೆ ಪೂಜೆ ಪುನಸ್ಕಾರ ಅಂದರೆ ಆಗೋದಿಲ್ಲ. ಮತ್ತು ತುಂಬ ಒಂಥರ ಆಲ್ಸಿ ಅಂದರೆ ತುಂಬ ಒಂಥರ ನೀವು ಅಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ ಅಂತ ಹೇಳ್ಬೋದು. ಮತ್ತು ಒಂದು ದೇವರಲ್ಲಿ ಧ್ಯಾನ ಭಕ್ತಿ ಅದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈ ಎಲ್ಲ ವಿಚಾರಗಳು ಸಹ ನೆಗೆಟಿವ್ ಎನರ್ಜಿ ಎಫೆಕ್ಟಿಂದ ಆಗ್ತವೆ. ಮನೆಯಲ್ಲಿ ಏನೋ ಇದೆ ಅಂತ ಹೇಳಿ ನೀವು ತಿಳ್ಕೊಬೋದು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ನೀವು ಹಳೆ ಮನೆಯಲ್ಲಿ ಚೆನ್ನಾಗಿ ಬೆಳೆಸಿದಂತಹ ಗಿಡಗಳು ಈ ಹೊಸ ಮನೆಗೆ ಬಂದ ಮೇಲೆ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದು ಸಹ ನೆಗೆಟಿವ್ ಎನರ್ಜಿ ಎಫೆಕ್ಟ್ನಿಂದ ಆಗುತ್ತೆ. ಮತ್ತು ತುಳಸಿ ಸಹ ಒಣಗ್ತಾ ಇತ್ತು ಅಂದರೂ ಸಹ ಇದು ನೆಗೆಟಿವ್ ಎನರ್ಜಿ ಎಫೆಕ್ಟ್ನಿಂದ ಆಗುತ್ತೆ ಅಂತ ಹೇಳ್ಬೋದು. ಈ ಎಲ್ಲ ವಿಚಾರಗಳನ್ನು ಅಥವಾ ಈ ಎಲ್ಲ ಲಕ್ಷಣಗಳನ್ನು ತಿಳಿದುಕೊಂಡು ನಿಮ್ಮ ಮನೆಯಲ್ಲಿ ಯಾವ ರೀತಿ ಲಕ್ಷಣಗಳಿದೆ ಅಂತ ನೋಡಿಕೊಂಡು ಇದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ನಿಮ್ಮ ಸನಿಹದಲ್ಲಿ ಯಾರೇ ಇದ್ರೂ ಸಹ ಅವರಿಂದ ಮಾಡಿ ಅಂತ ಹೇಳ್ಬೋದು. ಮತ್ತು ಡೈಲಿ ನೀವು 7 ಬಾರಿ ಹನುಮಾನ್ ಚಾಳೀಸವನ್ನು ಮನೆಯಲ್ಲಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಒಂದು ರಿಲ್ಯಾಕ್ಸ್ ಸಿಗುತ್ತೆ. ಮತ್ತು ಆದಷ್ಟು ಅವರು ತಮ್ಮ ಬಿಹೇವಿಯರಲ್ಲಿ ಅಂದರೆ ನೆಗೆಟಿವ್ ಎನರ್ಜಿ ತಮ್ಮ ಬಿಹೇವಿಯರಲ್ಲಿ ಕಂಟ್ರೋಲನ್ನು ಮಾಡ್ಕೊಳ್ತಾರೆ. ನಿಮಗೆ ಏನು ತೊಂದರೆಯನ್ನು ಕೊಡ್ತಾ ಇರ್ತವೆ ಅದರಲ್ಲೂ ಸಹ ಅವರು ಕಡಿಮೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ಆದಷ್ಟು ಹನುಮಾನ್ ಚಾಳೀಸ, ಲಲಿತಾ ಸಹಸ್ರನಾಮ ಇದನ್ನೆಲ್ಲ ಹಾಕ್ತಾ ಇರಿ. ಮತ್ತು ಯಾವಾಗಲೂ ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಧೂಪವನ್ನು ಮಾಡೋದು ಮನೆಯಲ್ಲಿ. ಈ ಎಲ್ಲ ವಿಚಾರಗಳಿಂದ ಸಹ ಅವರ ಒಂದು ಶಕ್ತಿ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಅದರಿಂದ ದೇವರ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ಇವುಗಳನ್ನ ನೀವು ಮನಸ್ಸಿಲ್ಲ ಅಂದರೂ ಸಹ ಪೂಜೆಯನ್ನು ಮಾಡಿ. ಆಮೇಲೆ ಗಂಟೆಯನ್ನು ಯಾವಾಗಲೂ ಅಂದರೆ ಒಂದು ಗಂಟೆ ಸದ್ದು ಬರ್ತಾ ಇರಬೇಕು ಮನೆಯಲ್ಲಿ. ಅಷ್ಟು ನೀವು ಪೂಜೆ ಎಷ್ಟು ಮಾಡ್ತೀರೋ ಅದಕ್ಕಿಂತ 1 ನಿಮಿಷ 2 ನಿಮಿಷ ಜಾಸ್ತಿ ಗಂಟೆಯನ್ನು ಬಾರಿಸ್ಬೇಕು ಮನೆಯಲ್ಲಿ. ಇದರಿಂದ ಅವು
ತಮ್ಮ ಸ್ಥಳವನ್ನು ಈ ಮನೆಯನ್ನು ಬಿಟ್ಕೊಂಡು ಹೋಗಿ ಮರದಲ್ಲಿ ಕೂತ್ಕೊಳ್ತಾವಂತೆ. ಅದಕ್ಕೋಸ್ಕರ ಗಂಟೆ ಸದ್ದನ್ನು ಜಾಸ್ತಿ ಮನೆಯಲ್ಲಿ ಮಾಡಿ ಮತ್ತು ಧೂಪವನ್ನು ಮಾಡಿ ಪೂಜೆಯನ್ನು ಮಾಡಿ ಹನುಮಾನ್ ಚಾಳಿಸವನ್ನು ಹಾಕಿ ಇದಕ್ಕೂ ಅದು ಅದಂದರೆ ನೆಗೆಟಿವ್ ಎನರ್ಜಿಗಳಲ್ಲೂ ತುಂಬ ವಿಧವಾದ ನೆಗೆಟಿವ್ ಎನರ್ಜಿಗಳು ಇರ್ತವೆ. ಸಾಧಾರಣವಾದವು ಇರ್ತವೆ, ದೊಡ್ಡವಾದ. ಈಗ ನಮ್ಮ ಮನುಷ್ಯರಲ್ಲಿ ಹೇಗೆ ನಾವು ಸಾಧಾರಣ ವ್ಯಕ್ತಿಗಳು, ಮಧ್ಯಮ, ಶ್ರೀಮಂತರ ಆ ರೀತಿ ಇರುತ್ತಾ, ಅದರಲ್ಲೂ ಸಹ ಅದೇ ರೀತಿಯಾಗಿ ಇರ್ತವೆ. ತುಂಬ ಸ್ವಲ್ಪ ಶಕ್ತಿ ಇರೋವು ಮತ್ತು ಮಧ್ಯಮ ಶಕ್ತಿ ಇರೋವು, ತುಂಬ ಶಕ್ತಿ ಇರೋವು. ಅದೇ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ತುಂಬ ಶಕ್ತಿ ಇರೋ ಆಗಿದ್ರೆ ಇದಕ್ಕೆಲ್ಲ ಯಾವುದಕ್ಕೂ ಹೆದರೋಲ್ಲ. ಆವಾಗ ನೀವು ನಿಮ್ಮ ಸನಿಹದಲ್ಲಿ ಯಾರಾದರೂ ಆ ಥರ ಅಂದರೆ ಇದಕ್ಕೆಲ್ಲ ಪರಿಹಾರವನ್ನು ಕೊಡೋರಿದ್ದರೆ ಅವ್ರನ್ನ ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳಿ. ಮತ್ತು ಇದು ಸ್ಟಾರ್ಟಿಂಗ್ನಲ್ಲಿ ಇರಬೇಕಾದ್ರೆ ಈ ಕೆಲಸವನ್ನು ಮಾಡಿ ತುಂಬ ಟೈಮ್ ಕಳೆದ ಮೇಲೆ ಇದರ ಒಂದು ಶಕ್ತಿ ಜಾಸ್ತಿ ಆಗಿರುತ್ತೆ. ಆವಾಗ ನೀವು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.